ಹಲೋ ನಮಸ್ಕಾರ, ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಗಿನ ತಿಂಡಿ ಮನೇಲಿ ಮಾಡಿಲ್ಲ, ನಾನು ಹೋಟೆಲಿಂದ ತಂದಿದ್ದು. ಸುಮಾರು ದಿನ ಆಯ್ತಲ್ಲ, ಅದಕ್ಕೋಸ್ಕರ ಇವತ್ತು ರಜೆ ನಮ್ಮ ಮನೆಯವ್ರಿಗೆ. ಬೆಳಗ್ಗೆ ತಿಂಡಿ ಏನು ಮಾಡೋದು ಬೇಡ, ಹೊರಗಡೆಯಿಂದ ತರ್ತೀನಿ ಅಂತ ಹೇಳಿದ್ರು. ಅಡ್ಡಿಲ್ಲ ಆಗಿದ್ರೆ ಅಂತ ನಾನು ಸುಮ್ಮನಾದೆ. ಇವತ್ತು ನಾನು ನನ್ನ ಗಾರ್ಡನಿಂದಲೇ ತರಕಾರಿಗಳನ್ನು ತೆಗೆದು ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಎಲ್ಲ ತರಕಾರಿನ ತೆಕ್ಕೊಳ್ತಾ ಇದ್ದೇನೆ. ಇದು ಬೀನ್ಸು ಸುಮಾರಿಷ್ಟ ಆಗಿದೆ. ಒಂದು ಗಿಡ ಇದ್ದರೂ ಸುಮಾರು ಬಿಟ್ಕೊಳ್ತವೆ ಇದಕ್ಕೆ, ಮತ್ತು ಹೂ ಕೂಡ ಆಗಿದೆ. ನಾನು ಒಂದನ್ನು ಬೀಜ ಮಾಡೋಕ್ಕೋಸ್ಕರ ಬಿಟ್ಟಿಟ್ಟಿದ್ದೆ, ಅದನ್ನು ತೆಗಿತಾ ಇದ್ದೇನೆ ಈಗ. ಅದನ್ನು ಕೂಡ ಗಿಡ ಮಾಡೋದಕ್ಕೆ ಹಾಕ್ತೇನೆ ಬೀಜಗಳನ್ನು. ಸುಮಾರಷ್ಟು ತೆಕ್ಕೊಂಡಿದ್ದೀನಿ ನೋಡಿ. ಇದೆಲ್ಲದನ್ನು ಹಾಕಿ ನಾನು ಇವತ್ತು ಸಾಂಬಾರು ಮಾಡ್ತಾ ಇದ್ದೇನೆ, ವೆಜಿಟೇಬಲ್ ಸಾಂಬಾರು. ಸುಮಾರಷ್ಟು ಸಿಕ್ತು ನನಗೆ ಇವತ್ತು ತರಕಾರಿ ನೋಡಿ. ಈಗ ಟೊಮೆಟೊನೂ ಕೂಡ ಸಿಕ್ಕಿದೆ ನನಗೆ, ಅದನ್ನು ಕೂಡ ತೆಕ್ಕೊಳ್ತಾ ಇದ್ದೇನೆ. ಹಣ್ಣಾಗಿದೆ ನೋಡಿ. ಬಾಕಿ ಎಷ್ಟು ಇದೆ ಅದು ಸ್ವಲ್ಪ ಕಾಯಿನೇ ಇದೆ, ಹಣ್ಣಾದ್ಮೇಲೆ ತೆಕ್ಕೊಳ್ಳೋಣ. ಒಂದೆರಡು ಸಿಕ್ತು ಇವತ್ತು ಟೊಮೆಟೊ. ಇದನ್ನು ಸಾಂಬಾರಿಗೆ ಹಾಕ್ತೀನಿ ನಾನು ಇವತ್ತೆ. ಇದ್ರ ಜೊತೆಗೆ ಈ ಪಚ್ಚೆಸರು ಕಾಳು ಅಂತೀವಲ್ವ, ಅದೂ ಕೂಡ ಒಂದೆರಡು ಮೂರು ಸಿಕ್ತು ನನಗೆ. ಏನಂತೀರ ನೀವು ಅದಕ್ಕೆ? ನಾವು ಸಂಗೆ ಅಂತೀವಿ ಅದಕ್ಕೆ ನೋಡಿ. ಇದನ್ನು ಕೂಡ ಸಾರಿಗೆ ಹಾಕ್ತೀನಿ ನಾನು. ಸ್ವಲ್ಪ ಸ್ವಲ್ಪನೇ ಸಿಕ್ಕಿದೆ ಎಲ್ಲದು. ನಮಗೆ ಒಂದು 4 ಜನಕ್ಕೆ ಸಾಕಾಗುತ್ತೆ ಅಷ್ಟು ತರಕಾರಿ ಸಾಂಬಾರಿಗೆ. ಇದಷ್ಟನ್ನು ಹಾಕಿ ಚೆನ್ನಾಗಿ ಸಾಂಬಾರು ಮಾಡ್ಕೊಳ್ಳೋಣ ಇವತ್ತೆ. ಇನ್ನೂ ಕೂಡ ತರಕಾರಿಗಳಿವೆ, ತೋರಿಸ್ತೀನಿ ನೋಡಿ. ಮನೆಯಲ್ಲೇ ಇದ್ದರೆ ಎಷ್ಟು ಚಂದ ಅಲ್ವಾ, ಅಲ್ಲಿಂದಲೇ ತೆಗೆದು ಅಲ್ಲೇ ಅಡುಗೆ ಮಾಡಿ ತಿನ್ಬೋದು. ಇದು ಮೊಗೆಕಾಯಿ ನೋಡಿ, ಸಣ್ಣ ಸೈಜಿನ ಮೊಗೆಕಾಯಿ ಇದು. ಇದಾಗಿದೆ, ತೆಕ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಚೆಂದಾಗಿದೆ, ಪುಟ್ಟ ತರಕಾರಿ. ಮನೇಲಿ ಮಾಡಿರೋ ತರಕಾರಿ ತಿನ್ನೋದೇ ಒಂದು ಖುಷಿ ಅಲ್ವಾ. ಇಲ್ಲಿ ನೋಡಿ ಇನ್ನೊಂದಿದೆ. 2 ಮೊಗೆಕಾಯಿ ಸಿಕ್ತು ನನಗೆ ಇವತ್ತೇ. ಇದಂತೂ ಫುಲ್ ಬೆಳೆದಿತ್ತು. ನಾನು ಇನ್ನೂ ತರಕಾರಿ ಆಗಲಿ ಅಂತ ಕಾಯ್ತಾ ಇದ್ದೆ, ಅದಕ್ಕೋಸ್ಕರ ಇದು ಪೂರ್ತಿನೇ ಬೆಳೆದು ಬಿಟ್ಟಿದೆ. ಬೀಜ ಅಂತೂ ಫುಲ್ ಬೆಳೆದು ಬಿಟ್ಟಿತ್ತು. ಕೈಯಿಂದ ಕಟ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಅಷ್ಟು ಗಟ್ಟಿ ಇತ್ತು ಅದು. ಇದು ನೋಡಿ, ಸಿಹಿ ಕುಂಬಳಕಾಯಿ ಬಳ್ಳಿ ಎಷ್ಟು ಉದ್ದಕ್ಕೆ ಹಬ್ಕೊಂಡಿದೆ ಅಂತ. ನಾನು ಅಲ್ಲೇ ನಿಂತ್ಕೊಂಡಿದ್ದೇನೆ, ಫುಲ್ ಮಾರುದ್ದ ಬೆಳ್ಕೊಂಡಿದೆ. ಇದನ್ನು ನಾನು ಕಟ್ ಮಾಡ್ತೀನಿ. ಇದನ್ನು ನಮ್ಮ ಕಡೆ ಸುಕ್ಕ ಮಾಡಿ ತಿಂತಾರೆ. ಇವತ್ತು ನಾನು ಅದನ್ನೇ ಮಾಡ್ತೀನಿ, ಬಾಜಿ ಇದ್ರದ್ದು. ತುಂಬ ದೊಡ್ಡ ದೊಡ್ಡ ಎಲೆಗಳು ಬಿಟ್ಕೊಂಡಿದ್ದಾವೆ, ಅದಕ್ಕೂ ಹೂ ಕೂಡ ಆಗಿದೆ. ಒಂದೆರಡನ್ನು ಹಾಗೆ ಬಿಟ್ಟು ಬಾಕಿ ಬಳ್ಳಿನ ಕಟ್ ಮಾಡಿದ್ದೀನಿ ನಾನು. ನೋಡಿ ಎಷ್ಟು ಎಲೆ ಸಿಕ್ಕಿದೆ ಅಂತ. ಇಷ್ಟು ತರಕಾರಿ ನನ್ನ ಗಾರ್ಡನ್ನಿಂದ ಸಿಕ್ಕಿದೆ ಇವತ್ತೇ. ಎಲ್ಲದನ್ನು ಯೂಸ್ ಮಾಡಿ ಇವತ್ತೇ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಇದು ಕ್ಯಾರೆಟ್ಸ್. ನಾ ಹೇಳಿದ್ದೆ ನಿಮಗೆ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ. ಇದೆ ನೋಡಿ, ಎಲ್ಲದನ್ನು ಹತ್ತತ್ರನೇ ಹಾಕಿದ್ದೆ, ಅದೇ ತಪ್ಪಾಗೋಯಿತು. ಅದಕ್ಕೋಸ್ಕರ ಸ್ವಲ್ಪ ಸೈಜ್ ಎಲ್ಲ ಸಣ್ಣನೇ ಬಂದಿದೆ ನೋಡಿ. ಈ ಸಲ ಹಾಕಿದವಾಗ ಸ್ವಲ್ಪ ದೂರನ ಹಾಕಬೇಕು ಒಂದೊಂದೇ ಬೀಜಗಳನ್ನು. ನಾನು ಆಗುತ್ತೋ ಇಲ್ಲವೋ ಅನ್ನೋಕ್ಕೋಸ್ಕರ ಒಂದು ಕೈಯಲ್ಲಿ ಏನಂತೀರ ಹಿಡಿಯಷ್ಟು ಹೀಗೆ ಹಾಕಿಬಿಟ್ಟೆ. ಅದು ನೋಡಿದ್ರೆ ಪೂರ್ತಿ ಹುಟ್ಕೊಂಡು ಬಿಟ್ಟಿದೆ ಕ್ಯಾರೆಟ್. ಯಾಕಂದರೆ ನಾವು ಆನ್ಲೈನಿಂದ ತರಿಸಿದ್ವಲ್ವ ಬೀಜಗಳನ್ನು, ಯಾವುದು ಕೂಡ ವೇಸ್ಟ್ ಆಗಿಲ್ಲ, ಎಲ್ಲದೂ ಬೆಳೆದು ಬಂದಿದೆ. ಆದರೆ ಸೈಜಲ್ಲಿ ಮಾತ್ರ ಸ್ವಲ್ಪ ಸಣ್ಣ ಆಗಿದೆ, ಯಾಕಂದರೆ ನಾವು ನೆಟ್ಟಿದ್ದು ಸ್ವಲ್ಪ ಹತ್ತತ್ರ ಆಯಿತು. ಇದು ಒಂದೇ ನೋಡಿ ಇಷ್ಟು ದೊಡ್ಡಕ್ಕಾಗಿದ್ದು ಕ್ಯಾರೆಟ್. ನನ್ನ ಮಗನಿಗಂತೂ ತುಂಬಾ ಇಷ್ಟ ಕ್ಯಾರೆಟ್ ಅಂದರೆ. ನಾನು ತೆಗೆದು ತೊಳೆದಿಟ್ಟದ್ದು ಒಂದು 4-5 ತಿಂದುಬಿಟ್ಟ ಅವನು, ಅಷ್ಟು ಇಷ್ಟ ಅವನಿಗೆ. ಸುಮಾರು ದೊಡ್ಡ ಆಗಿದೆ ಇದೊಂದೇ, ಬಾಕಿ ಎಲ್ಲ ಸಣ್ಣ ಸಣ್ಣ ಸಿಕ್ಕಿದೆ. ತೆಗೆದಿದ್ದೀನಿ ನಾನು ಎಲ್ಲದನ್ನು, ಯಾಕಂದರೆ ಆಗಿತ್ತದು. ಮತ್ತೆ ಇಟ್ಟರೆ ಮಳೆಗೆ ಹಾಳಾಗಿಬಿಡುತ್ತಲ್ವ, ಅದಕ್ಕೋಸ್ಕರ. ನೋಡಿ ಎಷ್ಟು ಸಿಕ್ಕಿದೆ ನೋಡಿ. ಸುಮಾರಾಗಿತ್ತು ಇವತ್ತೆ. ಎಲ್ಲದನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ತೋರಿಸ್ತೀನಿ ನಿಮಗೆ. ಎಲೆ ಮಾತ್ರ ಜಾಸ್ತಿ ಬರುತ್ತೆ ಇದಕ್ಕೆ, ಕೊತ್ತಂಬರಿ ಸೊಪ್ಪು ಇದ್ದಾಗೆ ಇರುತ್ತೆ
ನೋಡಿ ತರಕಾರಿ ಇವತ್ತು ನಮ್ಮದು ಎಷ್ಟು ತರಕಾರಿ ಸಿಕ್ಕಿದೆ ಇವತ್ತು ನಮಗೆ. ತುಂಬ ಖುಷಿಯಾಗುತ್ತೆ ತರಕಾರಿಗಳು ನಮ್ಮ ಮನೆಯಲ್ಲೇ ಬೆಳೆದಿದ್ದು ಸಿಕ್ಕದವಾಗ. ಇವತ್ತೇ ಮೊಗೆಕಾಯಿ, ಕ್ಯಾರೆಟ್, ಬೀನ್ಸ್ ಹಾಕಿ ಸಾಂಬಾರು ಮತ್ತು ಈ ಸಿಹಿ ಕುಂಬಳಕಾಯಿ ಬಳ್ಳಿಯ ಸುಕ್ಕ. ನೋಡಿ ಸಿಹಿ ಕುಂಬಳಕಾಯಿ ಬಳ್ಳಿನ ಯಾವ ರೀತಿ ತೆಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೇನೆ. ಈ ರೀತಿ ಅದಕ್ಕೆ ಸಿಪ್ಪೆ ಥರ ಬರುತ್ತೆ, ನಾರು ಥರ. ಅದನ್ನು ನೀವು ಈ ರೀತಿ ತೆಕ್ಕೋಬೇಕು, ಇಲ್ಲಾಂದರೆ ತಿನ್ನೋದಕ್ಕಾಗೋದಿಲ್ಲ. ಅದು ಸ್ವಲ್ಪ ಲೈಟ್ ಮುಳ್ಳು ಥರ ಇರುತ್ತೆ ಅದಕ್ಕೆ. ಎಲ್ಲದನ್ನು ಚೆನ್ನಾಗಿ ತೆಕ್ಕೊಳ್ಳಿ. ಎಲೆಯಲ್ಲೂ ಕೂಡ ಅಷ್ಟೇ ಸ್ವಲ್ಪ ನಾರು ಥರ ಇರುತ್ತೆ ಬ್ಯಾಕ್ ಸೈಡಲ್ಲೇ, ಅದನ್ನು ತೆಕ್ಕೋಬೇಕು. ಇದೆಲ್ಲನೂ ತೆಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡ್ಕೋತೀನಿ ನಾನು. ನೋಡಿ ಸುಮಾರು ಸಿಕ್ಕಿದೆ. ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಸಾಕು ನಮಗೆ, ಅಷ್ಟು ಸಿಕ್ಕಿದೆ ಇವತ್ತು ತರಕಾರಿ ಎಲ್ಲ. ನಾವು ಈ ರೀತಿ ಇಳಿಗೆ ಮಳೆಯಲ್ಲೇ ಕೂತ್ಕೊಂಡು ಕಟ್ ಮಾಡ್ತೀವಿ. ನೋಡಿ ಎಲ್ಲ ತರಕಾರಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ನಾನು ಸಾಂಬಾರಿಗೆ. ಈಗ ನಾನು ಸುಕ್ಕ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಮತ್ತು ಬಳ್ಳಿ ಮತ್ತು ಅದರ ಎಲೆ ಜೊತೆಗೆ ಬೇಳೆನ ಹಾಕಿದ್ದೀನಿ ನಾನು ಒಳಗಡೆಗೆ. ಹಾಗೆ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಟ್ಟಿಗೆ ಹಾಕಿ ಉಪ್ಪು ಮತ್ತು ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ನೀರು ಹಾಕಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ನಾನು. ಸ್ವಲ್ಪ ಹಾರ್ಡ್ ಎಲೆಗಳು, ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯಿಸ್ಕೊಳ್ಳೋದಕ್ಕೆ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಳೆನೂ ಹಾಕ್ತೀವಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಇದನ್ನು. ಈ ಕಡೆ ಬೇಯ್ತಾ ಇದೆ, ಈ ಕಡೆ ನಾನು ಸಾಂಬಾರಿಗೆ ಬೇಳೆನ ಬೇಯಿಸ್ಕೊಂಡಿದ್ದೇನೆ. ನೋಡಿ ಫುಲ್ ಬೆಂದ್ಬಿಟ್ಟಿದೆ ಬೇಳೆನ. ಈಗ ತರಕಾರಿಗಳನ್ನೆಲ್ಲ ಹಾಕಿದ್ದೀನಿ. ಏನು ನನಗೆ ಸಿಕ್ಕಿತ್ತಲ್ಲ ತರಕಾರಿ ನಮ್ಮ ಗಾರ್ಡನಿಂದ ಎಲ್ಲದನ್ನು ಕಟ್ ಮಾಡಿ ಹಾಕಿದ್ದೇನೆ. ನೋಡಿ ಸುಕ್ಕ ರೆಡಿ ಆಗ್ತಾ ಇದೆ. ಸುಮಾರು ವರ್ಷಗಳ ನಂತರ ತಿಂತಾ ಇದ್ದೇನೆ ನಾನು ಇವತ್ತು ಈ ಸುಕ್ಕನ. ಬಳ್ಳಿ ಸಿಗೋದೇ ಕಡಿಮೆ ಅಲ್ವಾ, ಊರಿಗೆ ಹೋದರೆ ಸಿಗುತ್ತೆ, ಇಲ್ಲೆಲ್ಲ ಅಷ್ಟು ಸಿಗೋದಿಲ್ಲ, ಯಾಕಂದರೆ ಮನೆಯಲ್ಲೇ ಬೆಳೀತಾರಲ್ವಾ. ಹಾಗಾಗಿ ಕುಂಬಳಕಾಯಿ ಬೇಕಿದ್ರೆ ಮಾರ್ಕೆಟಲ್ಲಿ ಸಿಗುತ್ತೆ, ಬಳ್ಳಿ ಸಿಗಬೇಕಂದ್ರೆ ಸಿಗೋದೇ ಇಲ್ಲ, ಮನೆಗಳಲ್ಲೇ ಹೋಗಬೇಕು ತರೋದಕ್ಕೆ. ನೋಡಿ ರೆಡಿಯಾಗಿದೆ. ಈಗ ನಾನು ಸಾಂಬಾರು ಪುಡಿ, ಖಾರದ ಪುಡಿ, ಅರಿಶಿಣ, ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ. ತರಕಾರಿಯನ್ನು ಬೇಯಿಸ್ಕೊಂಡಿದ್ದೀನಿ ನಾನು, ಆವಾಗಲೇ ತೋರಿಸಿದ್ನಲ್ಲ. ಅದು ಗಂಟು ಆಗುತ್ತೆ ಅಂತ ಹೇಳಿ ಎಲ್ಲ ಪುಡಿಗಳನ್ನು ನೀರಲ್ಲಿ ಒಗ್ಗರಣೆ ಹಾಕೊಂಡ್ರೆ ಆಯಿತು. ಇದೇ ರೀತಿ ಹೊಸ ರೆಸಿಪಿ ಬಂದರೆ ಸಾಕಿದ್ದಕ್ಕೆ ಚೆನ್ನಾಗಿ ರೆಡಿ ಆಗಿದೆ. ನಿಮಗೆ ರೆಸಿಪಿ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.